ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮೇಶ್ರೀ. ನನ್ನ ಚಾನೆಲ್ ಅಶ್ವಿನ್ಸ್ ಅಸ್ಟ್ರಾಲಜಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರೆಗೂ 2025 ಹೊಸ ಕ್ಯಾಲೆಂಡರ್ ವರ್ಷ ಹೇಗಿರುತ್ತೆ ಅಂತ ನಾನು ಭವಿಷ್ಯ ನುಡಿದಿದ್ದೆ. ಈಗ ನಾನು ಜ್ಯೋತಿಷ್ಯದ ಪ್ರಕಾರ 2025ನೇ ಇಸ್ವಿ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಆರೋಗ್ಯ ಮತ್ತು ನಿಮ್ಮ ಯೋಗಕ್ಷೇಮದ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಮಾರ್ಚ್ನವರೆಗೂ ನಿಮಗೆ ವಿಶೇಷ ಒಂದು ಎಚ್ಚರ ಅವಶ್ಯಕತೆ ಇದೆ. ರೆಗ್ಯುಲರ್ ಚೆಕಪ್ ಹೋಗೋದು ಬಹಳ ಉತ್ತಮ. ಯಾಕಂದ್ರೆ ನಿಮ್ಮ 6ನೇ ಮನೆಯಲ್ಲಿ, ತುಲಾ ರಾಶಿಯಿಂದ 6ನೇ ಮನೆ ಆದ ಮೀನ ರಾಶಿಯಲ್ಲಿ 6 ಗ್ರಹಗಳ ಸಂಯೋಗ ಆಗೋದ್ರಿಂದ ಅದು ಸಂಯೋಗ ಅನ್ನೋ ಕಾಲ ದುರ್ಯೋಗ ಅನ್ಬೇಕಾಗುತ್ತೆ. ಯಾಕೆಂದ್ರೆ ಅದು ಶೂಲ ಯೋಗವನ್ನ ನಿರ್ಮಾಣ ಮಾಡುತ್ತೆ. ಎಲ್ಲಾ ಗ್ರಹಗಳು 3 ರಾಶಿಲಿರೋದು ಶೂಲ ಯೋಗ ಆಗುತ್ತೆ. ಹಾಗಾಗಿ 6 ಗ್ರಹಗಳು ನಿಮ್ಗೆ 6ನೇ ಮನೆಯಲ್ಲಿ ಸೇರೋದ್ರಿಂದ ನಿಮ್ಗೆ ರೋಗ, ರಿಪು, ಋಣ ಈ 3 ವಿಷಯದಲ್ಲಿ ನಿಮಗೆ ಸಾಕಷ್ಟು ತೊಂದರೆಯನ್ನ ಕೊಡ್ಬೋದು. ನಿಮ್ಮ ಆರೋಗ್ಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ತರಹದ ಕಾಯಿಲೆಗಳು ನಿಮಗೆ ಈಗಾಗಲೇ ಇದ್ದಿದ್ದಾಗ್ಲಿ ಅದ್ರ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿನ ಗಮನವನ್ನು ವಹಿಸಬೇಕು. ಹಾಗೂ ನೀವು ನುರಿತ ವೈದ್ಯರನ್ನ ಸಲಹೆ ಪಡೆದು ಅವರನ್ನ ಸಂಪರ್ಕಿಸಿ ನೀವು ಆದಷ್ಟು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿ, ಒಳ್ಳೆ ಡಯಟ್ ಫಾಲೋ ಮಾಡಿ, ಒಳ್ಳೆ ಡಿಸಿಪ್ಲಿನ್ ಫಾಲೋ ಮಾಡಿ, ವ್ಯಾಯಾಮ ಎಲ್ಲ ಮಾಡಿ ನೀವು ಒಂದು ಸರಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಅಷ್ಟು ಸಮಸ್ಯೆ ಬರಲ್ಲ. ಬಟ್ ಅದೇ ಮಾರ್ಚ್ ಇಂದ ಮೇ ಒಳಗಡೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಆರೋಗ್ಯದ ವಿಷಯದಲ್ಲಿ. ಮೇ ನಂತರ ನಿಮ್ಮ ಆರೋಗ್ಯ ಒಂದು ತಕ್ಕ ಮಟ್ಟಿಗೆ ಸುಧಾರಣೆ ಆಗ್ತಾ ಹೋಗುತ್ತೆ. ಇಷ್ಟು ಬಂದು ಆರೋಗ್ಯ ಮತ್ತು ಯೋಗಕ್ಷೇಮದ ಪ್ರಕಾರ. ಯಾವ ತರಹದ ಕಾಯಿಲೆಗಳು ಅಥವಾ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ, ಚರ್ಮ ಕಾಯಿಲೆಗಳಾಗಿರ್ಬೋದು, ಅಥವಾ ಸ್ನಾಯು ಸೆಳೆತ ಆಗಿರ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರ್ಬೋದು, ಅಥವಾ ನೀವು ಊಟ ಮಾಡುವಂತಹ ಯಾವುದೋ ಒಂದು ಹೊರಗಡೆ ಒಂದು ಪದಾರ್ಥ ತಿಂದು ಬರೋದು, ಅಥವಾ ನೀವು ಮಾಂಸಾಹಾರಿ ಆಗಿದ್ದು ನೀವು ಈ ಫಿಶ್ ಇಂಥದನ್ನೇನಾದ್ರು ನೀವು ಮೀನು ಅಥವಾ ಈ ಕ್ರ್ಯಾಬ್ ಹೊಸದೇನೋ ಇದು ಏನೇನು ಅಕ್ವಾಟಿಕ್ ರಿಲೇಟೆಡ್ ಫುಡ್ ಇದೆ, ಸೀ ಫುಡ್ ಅಂತ ಹೇಳ್ತೀವೋ ಅದನ್ನ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಬರ್ಬೋದು. ಯಾಕಂದ್ರೆ ಈ 6 ಗ್ರಹಗಳು 6ನೇ ಮನೆ ಆದಂತಹ ಮೀನರಾಶಿಲಿ ಸೇರೋದ್ರಿಂದ ಅದು ಅಕ್ವಾಟಿಕ್ ಅನಿಮಲ್ಸ್, ಇದು ನೀರಿನಲ್ಲಿ ವಾಸಿಸುವಂತಹ ಜೀವಿಗಳನ್ನ ತೋರಿಸುತ್ತೆ. ಇತ್ತೀಚೆಗೆ ಸ್ವಲ್ಪ ಸೀ ಫುಡ್ ತಿನ್ನೋದು ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನ ನೀವೇನಾದ್ರು ಇತ್ತಲ್ಲಿ ವಿಶೇಷವಾಗಿ ತುಲಾ ರಾಶಿಯವರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ 12ನೇ ಮನೆ ಮೇಲೆ ಎಲ್ಲಾ ಗ್ರಹಗಳ ದೃಷ್ಟಿ ಬೀಳುತ್ತೆ. 12ನೇ ಮನೆಯನ್ನ ನಾವು ಆಸ್ಪತ್ರೆಯನ್ನು ಸಹ ಸೂಚಿಸುತ್ತೆ 12ನೇ ಮನೆ. ಅದನ್ನು ಹೇಳ್ತೀವಿ. 6ನೇ ಮನೆ 12ನೇ ಮನೆ ಎರಡು ಫುಲ್ ಆಕ್ಯುಪೈಡ್ ಆಗಿರೋದ್ರಿಂದ, ಮತ್ತೆ ನಿಮಗೆ ಎಲ್ಲಾ ಗ್ರಹಗಳು 6, 8, 12ರಲ್ಲಿ ಇದು ಬರೀ ಕುಜ ಒಬ್ಬ ಮಾತ್ರ ಸಪ್ತಮಾಧಿಪತಿ ನವಮದಲ್ಲಿರೋದ್ರಿಂದ ನಿಮ್ಗೆ ಬಹಳ ಕಷ್ಟ ಆಗ್ಬೋದು. ವೈದ್ಯರ ಸಲಹೆಯಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು. ಬಟ್ ಆದ್ರೆ ಆರೋಗ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನ ನೀವು ತರಲೇಬೇಕಾಗತ್ತೆ. ಇದು ಬಂದು ಆರೋಗ್ಯದ ಪ್ರಕಾರ ತುಲಾ ರಾಶಿಯವರಿಗೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿಯ ಬೆಳವಣಿಗೆಯನ್ನ ನೀವು ನೋಡ್ತೀರಾ. ಮತ್ತೆ ನೀವು ಯಾವುದೇ ತರಹದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನೀವು ಏನಾದ್ರು ಅಪಿಯರ್ ಆಗ್ತಿದ್ರೆ ಮಾರ್ಚ್ನಿಂದ ಮೇ ತನಕ ನಿಮ್ಗೆ ಒಂದು ಉತ್ತಮವಾದ ಒಂದು ಪ್ರಗತಿ ಸಹ ಲಭಿಸುತ್ತೆ. ಮತ್ತೆ ಮೇ 2025ರ ನಂತರ ನಿಮಗೆ ಉನ್ನತ ಶಿಕ್ಷಣಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಳ್ಳೋರ್ಗೂ ಒಂದು ಉತ್ತಮವಾದಂತಹ ಸಮಯ ಇದು. ಹಾಗೂ ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋರ್ಗೂ ಸಹ ಇದು ಉತ್ತಮವಾದ ಸಮಯ. ಓವರ್ ಆಲ್ ನೋಡಕ್ ಹೋದ್ರೆ ವಿದ್ಯಾಭ್ಯಾಸದಲ್ಲಿ ಮೊದಲು ಸ್ವಲ್ಪ ನಿಧಾನಗತಿ ಅನ್ಸ್ಬೋದು. ಅದೇ ಮೇ ತಿಂಗಳ ನಂತರ ನಿಮಗೆ ಖಂಡಿತ ಸಮಯ ಚೆನ್ನಾಗಿದೆ. ಮುಂದೆ ವೃತ್ತಿ ಜೀವನದ ಬಗ್ಗೆ ನೋಡೋಣ ಬನ್ನಿ. ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿಧಾನಗತಿಯ ಒಂದು ಬೆಳವಣಿಗೆ ನಿಮಗೆ ಮೊದಲ 6 ತಿಂಗಳಲ್ಲಿ ಕಾಣಿಸುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಮೇಲಾಧಿಕಾರಿಗಳ ಜೊತೆ ಸಮಸ್ಯೆಗಳು ಎದುರಾಗಬಹುದು. ಯಾಕಂದ್ರೆ 6ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ತುಂಬಿರೋದ್ರಿಂದ ಅದನ್ನ ನೀವು ಹೋರಾಡಿ ಅದನ್ನ ಜಯಿಸಿ ಮುನ್ನುಗ್ಗುವಂತಹ ಒಂದು ಸಾಧ್ಯತೆ ಇದೆ. ಆದ್ರೆ ಅದನ್ನ ಸಾಕಷ್ಟು ತಾಳ್ಮೆಯಿಂದ ನೀವು ತಗೋಬೇಕಾಗಿ ಬರುತ್ತೆ. ಮತ್ತೆ ನೀವು ಕೆಲಸದ ವಿಷಯದಲ್ಲಿ ಆದಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದ್ರೆ 10ನೇ ಮನೆ ಅಧಿಪತಿ ಆದಂತಹ ಚಂದ್ರನೇ ಅಲ್ಲಿ ಗ್ರಹಣಕ್ಕೆ ಒಳಗಾಗೋದ್ರಿಂದ, ಯಾಕಂದ್ರೆ 2 ಗ್ರಹಣ ಆಗುತ್ತೆ ಆ ಸಮಯದಲ್ಲಿ, ಒಂದು ಸೂರ್ಯನೊಂದು ಚಂದ್ರಗ್ರಹಣ. ಹಾಗಾಗಿ ನಿಮಗೆ ಸ್ವಲ್ಪ ಕಷ್ಟ ಪಡ್ಬೇಕಂದ್ರೆ 10ನೇ ಮನೆ ಅಧಿಪತಿ ಚಂದ್ರ, ಆಮೇಲೆ 12ನೇ ಮನೆಗೆ ಬಂದು ಗ್ರಹಣ ಆಗೋದು ಕೇತುಗ್ರಸ್ತ ಗ್ರಹಣ. ಮೆಂಟಲಿ ನೀವು ಸ್ವಲ್ಪ ಅಫ್ಲಿಕ್ಟೆಡ್ ಆಗ್ಬೋದು, ಮೆಂಟಲ್ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ ಬರುತ್ತೆ. ಹಾಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಏನಾದ್ರು ತೊಂದರೆ ಆಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದಿರಿ ಮೇ ತಿಂಗಳ ನಂತರ ನಿಮ್ಮ ಉದ್ಯೋಗದಲ್ಲೂ ಸಹ ಉನ್ನತವಾದ ಪ್ರಗತಿಯನ್ನು ನೋಡಬಹುದು. ವರ್ಷಾಂತ್ಯದೊಳಗಡೆ ನಿಮಗೆ ಪ್ರಮೋಷನ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಉದ್ಯೋಗದ ವಿಷಯದಿಂದ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಧೈರ್ಯವಂತರಾಗಿದ್ರೆ ಅದೃಷ್ಟವೂ ಕೂಡ ನಿಮ್ಮ ಜೊತೆಗಿರುತ್ತೆ. ಹಾಗಾಗಿ ಧೈರ್ಯವಾಗಿರಿ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದಾಗೆ ಧೈರ್ಯವಾಗಿದ್ರೆ ಎಲ್ಲವೂ ಕೂಡ ಸಾಧ್ಯ ಇದೆ. ಮುಂದೆ ಬಂದು ಹಣಕಾಸಿನ ವಿಷಯವಾಗಿ ನೋಡೋಣ ಬನ್ನಿ. ಹಣಕಾಸಿನ ವಿಷಯದಲ್ಲಿ ನಿಮಗೆ ಈ ವರ್ಷ ತುಂಬಾ ಲಾಭದಾಯಕವಾಗಿದೆ.
ಯಾಕೆಂತ ಹೇಳಿದ್ರೆ ನಿಮಗೆ ರಾಹು ಕೇತು 5-11 ಬರೋದ್ರಿಂದ ನಿಮ್ಮ ಯಾವುದೇ ತರಹದ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಹಣ ಹೂಡಿಕೆಗಳು, ಅದು ನಿಮಗೆ ಒಳ್ಳೆಯ ಫಲಗಳನ್ನ ಕೊಡ್ಬೋದು. ಹಾಗೂ ಇದೇ ಸಮಯದಲ್ಲಿ ನೀವು 2025 ಮೇ ವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾರ್ಚಿಂದ ಮೇ ಒಳಗಡೆ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಹಣ ಹೂಡಿಕೆ ಮಾಡಲಿಕ್ಕೆ. ಅಲ್ಲಿ ನೀವು ಸಾಕಷ್ಟು ಬುದ್ಧಿವಂತಿಕೆಯಿಂದ ನೀವು ಏನಾದ್ರು ಮಾಡಿದ್ದೇ ಆದಲ್ಲಿ ನಿಮಗೆ ಮೇ ನಂತರ ಆ ಹೂಡಿಕೆಗಳಿಂದ ನಿಮಗೆ ಸಾಕಷ್ಟು ಹಣ ಲಭಿಸುವಂತಹ ಸಾಧ್ಯತೆ ಇದೆ. ಸೊ ಈ ಇಡೀ ವರ್ಷ ನೋಡ್ಲಿಕ್ಕೆ ಹೋದ್ರೆ ಹಣಕಾಸಿನ ವಿಷಯದಲ್ಲಿ ಬಹಳ ಉತ್ತಮವಾಗಿದೆ ತುಲಾ ರಾಶಿಯವರಿಗೆ. ಯಾಕಂದ್ರೆ 9ನೇ ಮನೆಗೆ ಗುರು ಬರೋದ್ರಿಂದ 3-6 ಅಧಿಪತಿ ಗುರು 9ನೇ ಮನೆಗೆ ಬಂದಾಗ ಆತ ಕಾರಕ ಗ್ರಹವಾಗ್ತಾ ಇದ್ರು. ನೈಸರ್ಗಿಕವಾಗಿ ಅತ್ಯಂತ ಶುಭ ಗ್ರಹ ಆಗಿರೋದ್ರಿಂದ ಗುರು 9ನೇ ಮನೆ ಭಾಗ್ಯವೃದ್ಧಿ ಆಗೋದ್ರಿಂದ ನಿಮಗೆ ಖಂಡಿತ ಒಳ್ಳೆಯ ಲಾಭ ಆಗುವಂತಹ ಎಲ್ಲ ಸಾಧ್ಯತೆ ಈ ವರ್ಷದಲ್ಲಿ ಇದೆ. ಸೊ ಇದು ಒಂದು ಹಣಕಾಸಿನ ವಿಷಯವಾಗಿತ್ತು. ಮುಂದೆ ಒಂದು ಸಂಬಂಧಗಳ ವಿಷಯವಾಗಿ ನೋಡ್ಲಿಕ್ಕೆ ಬಂದ್ರೆ ಮೊದಲ 6 ತಿಂಗಳು ನಿಮಗೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು. ಆ ನಂತರ ಮೇ ನಂತರ ನಿಮಗೆ ಸ್ವಲ್ಪ ಸುಧಾರಣೆ ಆಗ್ತಾ ಹೋಗುತ್ತೆ. ಗುರು ನಿಮಗೆ 10ನೇ ಮನೆಗೆ ಬಂದ ಮೇಲೆ ಅಥವಾ 9ನೇ ಮನೆಗೆ ಬಂದ ಮೇಲೆ ಸಹ 9ನೇ ಮನೆಗೆ ಬಂದ ಮೇಲೆ ಅದು ಸುಧಾರಣೆ ಆಗುತ್ತೆ. ಬಟ್ 10ನೇ ಮನೆಗೆ ಬಂದ ಮೇಲೆ ನಿಮಗೆ ಕೇಂದ್ರಕ್ಕೆ ಗುರು ಬರೋದ್ರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸೊ ಸಂಬಂಧಗಳಲ್ಲಿ, ವೈವಾಹಿಕ ಜೀವನದಲ್ಲಿ ನೀವು ಏನು ಸಮಸ್ಯೆ ಎದುರಿಸ್ತಾ ಇದ್ರೋ ಅದೆಲ್ಲ ಕೂಡ ನಿಮಗೆ ಎಷ್ಟೋ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಡೀ ವರ್ಷ ತುಲಾ ರಾಶಿಯವರಿಗೆ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕು. ಮತ್ತೆ ಅವರ ಉದ್ಯೋಗ ದೃಷ್ಟಿಯಿಂದನೂ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ನಿಜವಾಗ್ಲೂ ಅದೃಷ್ಟವಂತರು ಈ ವರ್ಷ. ಬಟ್ ಮಿಕ್ಕಿದ ವಿಷಯದಲ್ಲೇ ಸ್ವಲ್ಪ ಎಚ್ಚರಿಕೆ ಇದ್ರೆ ಅವರು ಒಳ್ಳೇದು. ಸೊ ಇಷ್ಟು ಬಂದು ತುಲಾ ರಾಶಿಯವ್ರದ್ದಾಗಿರ್ಬೇಕು. ನೆನಪಿರ್ಲಿ ನಿಮ್ಗೆ ಧೈರ್ಯಂ ಸರ್ವತ್ರ ಸಾಧನ, ಇದು ಈ ವರ್ಷದ ಧ್ಯೇಯ ತುಲಾ ರಾಶಿಯವರಿಗೆ. ಮುಂದೆ ಈಗ ನೋಡೋಣ ಬನ್ನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯ ಜಾತಕರಿಗೆ ಈ ವರ್ಷ ಒಂದು ಸ್ವಲ್ಪ ವಿಚಿತ್ರವಾಗಿರುತ್ತೆ. ಯಾಕಂದ್ರೆ ಸಪ್ತಮದಲ್ಲಿ ಗುರು ಇರುತ್ತೆ, ಮತ್ತೆ ಎಲ್ಲಾ ಗ್ರಹಗಳು 5ನೇ ಮನೆಯಲ್ಲಿ ಇರುತ್ತೆ. ಸೊ ಇದರ ಒಂದು ಎಫೆಕ್ಟ್ ಮತ್ತೆ 6ನೇ ಮನೆ ಅಧಿಪತಿ ಕುಜ, ಅವರ ರಾಶಿಯಾಧಿಪತಿ ಸಹ ಕುಜ, ಆತ 9ನೇ ಮನೆಯಲ್ಲಿ ನೀಚಸ್ಥನಾಗಿ ವಕ್ರಿ ಆಗಿರ್ತಾನೆ ಈ ಕ್ಯಾಲೆಂಡರ್ ವರ್ಷದ ಶುರುವಾತಿನಲ್ಲಿ. ಆಮೇಲೆ ಮಾರ್ಚಿಂದ ಮೇ 3 ತಿಂಗಳು ಎಲ್ಲಿ ಎಲ್ಲಾ ಪ್ಲಾನೆಟ್ಸ್ ಹೋಗಿ ಗ್ರಹಗಳು ಹೋಗಿ 5ನೇ ಮನೆಯಲ್ಲಿ ಕೂತ್ಕೊಳ್ಳುತ್ತೋ ಆ ಸಮಯದಲ್ಲಿ ಅವರಿಗೆ ಕುಜ ಬಂದು 8ನೇ ಮನೆಯಲ್ಲಿ ಇರ್ತಾನೆ. ಸೊ ಇದು ಒಳ್ಳೇದಲ್ಲ. ಅದೇ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೇದು. ಬಟ್ ಅದು 5ನೇ ಮನೆಯಲ್ಲಿ ಎಲ್ಲಾ ಗ್ರಹಗಳು ಇರೋದ್ರಿಂದ ಗುರುವಿನ ಎಷ್ಟೋ ಶುಭ ಫಲಗಳು ಬ್ಲಾಕ್ ಆಗ್ತಾ ಹೋಗ್ತಾ ಇರುತ್ತೆ, ತಡೆ ಹಿಡಿಯಲಾಗಿದೆ. ಕುಜ ನೀಚನಾಗಿ ವಕ್ರಿಯಾಗಿ 9ನೇ ಮನೆಯಲ್ಲಿ ಇರೋದ್ರಿಂದ ಇದು ನಿಮಗಲ್ಲದೆ ನಿಮ್ಮ ತಂದೆಯವರ ಆರೋಗ್ಯಕ್ಕೂ ಸಹ ಒಳ್ಳೇದಲ್ಲ. ಸೊ ಹಾಗಾಗಿ ಅವರ ಮೇಲೂ ಸಹ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿ ಬರುತ್ತೆ. ಯಾಕಂದ್ರೆ ಇದೇ ಸಮಯದಲ್ಲಿ ಚಂದ್ರ ಕೂಡ ಗ್ರಹಣಕ್ಕೆ ಒಳಗಾಗೋದ್ರಿಂದ 5-11ರಲ್ಲಿ. ಸೊ ನೀವು ಸ್ವಲ್ಪ ಆದಷ್ಟು ಎಚ್ಚರಿಕೆಯನ್ನು ವಹಿಸಲೇಬೇಕಾಗಿ ಬರುತ್ತೆ. ಇಷ್ಟಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆನೂ ನೀವು ಗಮನ ಹರಿಸಬೇಕು. ಅದರಲ್ಲೂ ಮೇ ನಂತರ ಅಂತೂ ಅದರಲ್ಲೂ ಈ ಶ್ವಾಸಕೋಶದ ಸಮಸ್ಯೆಗಳು ಉದ್ಭವ ಆಗ್ಬೋದು. ಅದಕ್ಕೆ ಯಾಕಂದ್ರೆ ರಾಹು ಚತುರ್ಥದಲ್ಲಿ ಬರೋದ್ರಿಂದ ಮತ್ತೆ ಅದು ವಾಯುತತ್ವ ರಾಶಿ ಆಗಿರೋದ್ರಿಂದ ವೃಶ್ಚಿಕ ರಾಶಿಯಿಂದ. ಸೊ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆನೂ ಸ್ವಲ್ಪ ನೀವು ಗಮನ ಹರಿಸಬೇಕಾಗಿ ಬರುತ್ತೆ. ಸೊ ಈ ಇಡೀ ವರ್ಷ ಆರೋಗ್ಯದ ಬಗ್ಗೆ ನೀವು ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದಿದ್ದು ನಿಮ್ಮದಲ್ಲದೆ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸಹ ನೀವು ಗಮನ ಹರಿಸಬೇಕಾಗಿ ಬರುತ್ತೆ. ನುರಿತ ವೈದ್ಯರ ಸಲಹೆ ತಗೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ. ಇಷ್ಟು ಬಂದು ಆರೋಗ್ಯದ ದೃಷ್ಟಿಯಿಂದ ಆಯ್ತು. ಇನ್ನು ವಿದ್ಯಾಭ್ಯಾಸ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಈ ಸಮಯದಲ್ಲಿ ಮೊದಲ 6 ತಿಂಗಳು ಸ್ವಲ್ಪ ಕಷ್ಟ ಇದೆ. ಅದರಲ್ಲಂತೂ ಮಾರ್ಚಿನ ಮೇಲೆ ಬಹಳ ಕಷ್ಟ ಇದೆ. ಯಾಕಂದ್ರೆ ತುಂಬಾ ಗ್ರಹಗಳು 5ನೇ ಮನೇಲಿ ಬರೋದ್ರಿಂದ ಇದು ಒಂದು ಒಳ್ಳೆ ಯೋಗವನ್ನು ಸಹ ಕೊಡ್ಬೋದು. ಬಟ್ ಅದ ಶನಿ ರಾಹು ಇರೋದ್ರಿಂದ ಯಾವುದೋ ಒಂದು ಟೆಕ್ನಿಕಲ್ ಎಜುಕೇಶನ್ ನ ತೋರಿಸುತ್ತೆ. ಸೊ ತಂತ್ರಜ್ಞಾನ, ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತರದ ಎಜುಕೇಶನ್ ನೀವೇನಾದ್ರು ಕಡೆಗೆ ಹೋದ ಆ ಥರದ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ನೀವು ಹೋದ್ರೆ ನಿಮಗೆ ಬಹಳ ಉತ್ತಮ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ಯೂಶಲಿ ವಿದ್ಯಾಭ್ಯಾಸಕ್ಕೆ ಒಳ್ಳೇದಲ್ಲ ಅಂತೀವಿ, ಆದ್ರೆ AI ಹೋದ್ರೆ ಒಳ್ಳೇದು. ಅದು ಜೂನ್ನಿಂದ ಜುಲೈ ಸಮಯದಲ್ಲಿ ಕುಜ ಕೇತು ಇಬ್ರು 10ನೇ ಮನೆಯಲ್ಲಿ ಇರೋದ್ರಿಂದ ಇದು ಯಾರು ಈ ಎಲೆಕ್ಟ್ರಾನಿಕ್ ಅಥವಾ ಈ ಸೆಮಿಕಂಡಕ್ಟರ್ ರೀತಿಯ ಉದ್ಯೋಗದಲ್ಲಿ ಇರ್ತಿರೋ ವೃಶ್ಚಿಕ ರಾಶಿಯವರು ಅವರಿಗೆ ಬಹಳ ಒಳ್ಳೆಯದು ಇದು. ಯಾಕಂದ್ರೆ ಕುಜ ಕೇತು ಒಟ್ಟಿಗೆ ಸೆಮಿಕಂಡಕ್ಟರ್ಸ್ ನ ತೋರಿಸುತ್ತೆ, ಮತ್ತೆ ವೃಶ್ಚಿಕ ರಾಶಿ ಸಹ ಆ ಸೂಕ್ಷ್ಮ ಪದಾರ್ಥಗಳನ್ನ ತೋರಿಸುತ್ತೆ. ಸೊ ಹಾಗಾಗಿ ರಾಶಿಯಾಧಿಪತಿ ಕೇತು ಜೊತೆ ದಶಮದಲ್ಲಿ ಇದ್ರೆ ಅದು ಬಹಳ ಒಳ್ಳೆಯದು. ಅದು ಅಲ್ಲದೆ ನಂತರ ಯಾವಾಗ ಸೂರ್ಯ ಆಗಸ್ಟ್ ನಲ್ಲಿ ಅಲ್ಲಿಗೆ ಬರ್ತಾನೋ ಅವಾಗ ಕುಜ
ಬಂದು 11ನೇ ಮನೆಗೆ ಹೋಗಿರ್ತಾನೆ, ಹಾಗೂ ಕೇತು ಜೊತೆ ಸೂರ್ಯನ ಒಂದು ಸಮ್ಮಿಲನ ಆಗುತ್ತೆ 10ನೇ ಮನೆಯಲ್ಲಿ. ಸೊ ಈ ಎಲ್ಲಾ ದೃಷ್ಟಿ ನೋಡ್ಲಿಕ್ಕೆ ಹೋದ್ರೆ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿರೋರಿಗೆ, ಅದರಲ್ಲೂ ಸೆಮಿಕಂಡಕ್ಟರ್ಸ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಅವರಿಗೆ ಬಹಳ ಉತ್ತಮ. ಮಿಕ್ಕಿದವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಇರುಸುಮುರುಸು ಆಗ್ಬೋದು, ನಿಮ್ಮ ಉನ್ನತ ಅಧಿಕಾರಿಗಳ ಜೊತೆ ಸ್ವಲ್ಪ ಒಂದು ಮಾತಿನ ಚಕಮಕಿ ನಡಿಬಹುದು. ಅದು ಒಂದು ರೀತಿಯಲ್ಲಿ ನಿಮ್ಗೆ ಒಂದು ಬೇಸರವನ್ನು ಕೂಡ ಉಂಟು ಮಾಡಬಹುದು. ಸೊ ಇಷ್ಟು ಸಮಸ್ಯೆಗಳು ನಿಮ್ಗೆ ಜೂನ್ ಜುಲೈನಲ್ಲಿ ಬರುತ್ತೆ. ಬಟ್ ಜುಲೈ ಟು ಸೆಪ್ಟೆಂಬರ್ ನಿಮ್ಗೆ ಸಮಯ ಚೆನ್ನಾಗಿರುತ್ತೆ. ಸೊ ಇಷ್ಟು ಒಂದು ವೃತ್ತಿ ಜೀವನದ ಪ್ರಕಾರ. ಸೆಪ್ಟೆಂಬರ್ ನಂತರ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಲಾಭ ಇದೆ, ಹಾಗೂ ವ್ಯಾಪಾರಸ್ಥರು ಯಾರಿದ್ದಾರೋ ವೃಶ್ಚಿಕ ರಾಶಿಯವರು ಅವರಿಗೆ ಲಾಭ ಹೆಚ್ಚಳವಾಗಿದೆ ಈ ಸಮಯದಲ್ಲಿ. ಆದ್ರೆ ಅವರು ಕಾನೂನು ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ತರಹದ ಡಾಕ್ಯುಮೆಂಟೇಶನ್ ಯಾವ್ದಾರ ಒಂದು ಚೂರು ತಪ್ಪಾದ್ರೂ ಅವರು ಸಮಸ್ಯೆಗೀಡಾಗಬಹುದು. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ ಕಾನೂನಿ ವಿಷಯದಲ್ಲಿ, ಯಾವುದೇ ಟ್ಯಾಕ್ಸ್ ವಿಚಾರದಲ್ಲಿ ಸಹ. ಇಷ್ಟಲ್ಲದೆ ನೀವು ಈ ತರದ ಶೈಕ್ಷಣಿಕ ವಿಭಾಗಕ್ಕೆ ಹೋದರೂ ಸಹ ನೀವು ಸಾಕಷ್ಟು ಪರಿಶ್ರಮವನ್ನು ಹಾಕಬೇಕಾಗುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳು ಸೇರೋದ್ರಿಂದ ತುಂಬಾ ನಿಮಗೆ ಚಾಲೆಂಜಸ್ ಇರುತ್ತೆ, ಇವನ್ ನಿಮ್ಗೆ ಓದಿನ ಇದ್ರಲ್ಲೂ. ಆದ್ರೆ ಗುರು ಮೇ ನಂತರ ನಿಮ್ಮ ನವಮ ಭಾವಕ್ಕೆ 9ನೇ ಮನೆಗೆ ಬರೋದ್ರಿಂದ ನಿಮಗೆ ಉನ್ನತ ಶಿಕ್ಷಣಕ್ಕೂ ಒಂದು ಅವಕಾಶ ಸಿಗುತ್ತೆ, ಮತ್ತು ನಿಮಗೆ ನಿಮ್ಮ ಏನು ವಿದ್ಯಾಭ್ಯಾಸದಲ್ಲೂ ಸಹ ಏಳಿಗೆ ಪ್ರಾಪ್ತವಾಗುತ್ತೆ. ಯಾಕಂದ್ರೆ 5ನೇ ಮನೆಯಿಂದ 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೇದು. ಯಾಕಂದ್ರೆ 8ನೇ ಮನೆಗೆ ಗುರು ಬರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ, ಸೊ 5ನೇ ಮನೆ ಅಧಿಪತಿಯಾಗಿ 8ನೇ ಮನೆಗೆ ಬರೋದ್ರಿಂದ ಅಲ್ಲಿ ಆತ ಉಚ್ಚಾಭಿಲಾಷಿ ಆಗ್ತಾನೆ. ಅಲ್ಲಿಂದ ನೆಕ್ಸ್ಟ್ 9ನೇ ಮನೆಗೆ ಹೋಗ್ತಾನೆ ಅಕ್ಟೋಬರ್ನಲ್ಲಿ. ಸೊ ಅವಾಗ ನಿಮ್ಗೆ ಅದರ ಫಲ ಸಿಗುತ್ತೆ. ಸೊ ಹಾಗಾಗಿ ನೀವು ಸಾಕಷ್ಟು ಪರಿಶ್ರಮವನ್ನು ಹಾಕ್ಬೇಕಾಗುತ್ತೆ 8ನೇ ಮನೆಯಲ್ಲಿ ಗುರು ಇದ್ದಾಗ. ಸೊ ಅಲ್ಲಿಂದ ನಿಮಗೆ ಒಂದು ಪ್ರಗತಿ ಕಾಣಿಸುತ್ತೆ ಅಕ್ಟೋಬರ್ ನಂತರ. ಸೊ ಇಷ್ಟು ಬಂದು ಶಿಕ್ಷಣದ ವಿಷಯವಾಗಿ ಆಗಿತ್ತು. ಮುಂದೆ ನೋಡ್ಲಿಕ್ಕೆ ಬಂದು ವೃತ್ತಿ ಜೀವನದ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ, ವೃತ್ತಿ ಜೀವನದ ಸಮಯದಲ್ಲಿ ನೀವು ಒಂದು ಏರಿಕೆಯನ್ನ ಕಾಣ್ತೀರಿ ಈ ಸಮಯದಲ್ಲಿ. ಜುಲೈ ನಂತರ ಯಾವಾಗ ಮಂಗಳ ಸಿಂಹ ರಾಶಿಯಲ್ಲಿ ಬರೋದ್ರಿಂದ, ನಿಮ್ಮ ರಾಶಿಯಾಧಿಪತಿ ಕುಜ ಸಿಂಹ ರಾಶಿಗೆ ಬರೋದ್ರಿಂದ, ಅವಾಗ ನಿಮ್ಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಇರ್ಬೋದು, ಮತ್ತೆ ನಿಮ್ಮಿಂದ ಬಹಳಷ್ಟು ಅಪೇಕ್ಷಿಸಬಹುದು ನಿಮ್ಮ ಉನ್ನತ ಅಧಿಕಾರಿಗಳು. ಸೊ ಈ ಸಮಯದಲ್ಲಿ ನೀವು ಎಷ್ಟು ಇದಾಗಿ ಕೆಲಸ ಮಾಡ್ತೀರಾ, ಡೆಡಿಕೇಟೆಡ್ ಆಗಿ, ಅಷ್ಟು ನಿಮಗೆ ಒಳ್ಳೆಯದು. ಸೊ ಜೂನಿಂದ ಜುಲೈ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ ಬಹಳ ಮುಖ್ಯ ನಿಮಗೆ. ಇಷ್ಟಲ್ಲದೆ ಇದೇ ಸಮಯದಲ್ಲಿ ನಿಮ್ಮ ಜಾತಕದಲ್ಲೇನಾದ್ರು ಉದ್ಯೋಗ ನಷ್ಟವಾಗುವಂತಹ ಏನಾದರೂ ಒಂದು ಕಾಂಬಿನೇಷನ್ಸ್ ಇದ್ರೆ ನಿಮ್ಮ ಜಾತಕದಲ್ಲಿ, ನಿಮಗೆ ಕುಜ ಕೇತುವಿನ ಮಿಲನದಿಂದ, ನಂತರ ರವಿ ಕೇತುವಿನ ಮಿಲನದಿಂದ ಸಿಂಹ ರಾಶಿಯಲ್ಲಿ ಜೂನ್ ಜುಲೈಲಿ, ಇಲ್ಲಾಂದ್ರೆ ಸೆಪ್ಟೆಂಬರ್ ಟು ಅಥವಾ ಆಗಸ್ಟ್ ಸೆಪ್ಟೆಂಬರ್ ಆ ಸಮಯದಲ್ಲಿ ನಿಮಗೆ ಸ್ವಲ್ಪ ನೌಕರಿಯಿಂದ ನಷ್ಟ ಆಗೋದು ಅಥವಾ ನೌಕರಿ ಕಳ್ಕೋಬೇಕಾದಂತಹ ಪರಿಸ್ಥಿತಿ ಸಹ ಆಗಬಹುದು ವೃಶ್ಚಿಕ ರಾಶಿಯವರಿಗೆ, ಅಥವಾ ಏನೋ ಒಂದು ಬದಲಾವಣೆ ಸಹ ಆಗ್ಬೋದು. ಏನಾದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ ಆ ತರದ ಒಂದು ಏನಾದ್ರು ಕಾಂಬಿನೇಷನ್, ಆ ಗುಣಲಕ್ಷಣಗಳು ಇದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಯಪಡಬೇಡಿ, ಅದಿದ್ರೆ ಮಾತ್ರ ಆಗೋದು. ಹಾಗಾಗಿ ನುರಿತ ಜ್ಯೋತಿಷಿಗಳ ಹತ್ರ, ಕ್ವಾಲಿಫೈಡ್ ಆಗಿರೋರ ಹತ್ರ, ಅಲ್ಲಿ ಇಲ್ಲಿ ನೋಡಿ ಹೇಳೋರ ಹತ್ರ ಅಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಟ್ ಇಂದ ಕಲ್ತು ಅಲ್ಲಿ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿರುವಂತಹ ಜ್ಯೋತಿಷಿಯಿಂದ ನೀವು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಬಂದು ವೃತ್ತಿ ಜೀವನ ಹಾಗೂ ವ್ಯಾಪಾರಸ್ಥರಿಗೆ ಆಗಿತ್ತು. ಈಗ ನೆಕ್ಸ್ಟ್ ಹಣಕಾಸಿನ ವಿಷಯದಲ್ಲಿ ನೋಡೋಣ. ಹಣಕಾಸು ಬಹಳ ಮುಖ್ಯ ಈ ವರ್ಷದಲ್ಲಿ. ಯಾಕಂದ್ರೆ ಆದಾಯದಲ್ಲಿ ನಿಮ್ಗೆ ಗಣನೀಯವಾದ ಒಂದು ಹೆಚ್ಚಳ ಆಗುತ್ತೆ. ದ್ವಿತೀಯಾಧಿಪತಿ ಗುರು ಸಪ್ತಮದಲ್ಲಿದ್ರು, ನಿಮ್ಗೆ ಪಂಚಮದಲ್ಲಿ ಇದ್ದಂತಹ ರಾಹು, ಚತುರ್ಥದಲ್ಲಿದ್ದ ಶನಿ ನಿಮ್ಗೆ ಆ ಫಲಗಳನ್ನ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗ ಗುರು ಅಷ್ಟಮಕ್ಕೆ ಹೋದಾಗ ಅವನು ದ್ವಿತೀಯವನ್ನೇ ನೋಡೋದ್ರಿಂದ ಆ ಫಲಗಳನ್ನ ಕೊಡ್ಲಿಕ್ಕೆ ಅವನು ಸಾಧ್ಯವಾಗುತ್ತೆ ಈಗ ಈ ಸಮಯದಲ್ಲಿ. ಯಾಕೆಂದ್ರೆ ಗುರು ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿದ್ದರೂ ಸಹ 2ನೇ ಮನೆಯಲ್ಲಿ ನೋಡೋದ್ರಿಂದ ಗುರುವಿನ ದೃಷ್ಟಿಯಲ್ಲಿ ಅಮೃತ ಇರುತ್ತೆ. ಸೊ ಹಾಗಾಗಿ 2ನೇ ಮನೆಯನ್ನ ಆತ ಸಂರಕ್ಷಿಸ್ಲಿಕ್ಕೆ ಪ್ರಯತ್ನ ಪಡೋದ್ರಿಂದ, ಹಾಗೂ ನಂತರ ಆತ 9ನೇ ಮನೆಗೆ ಬರೋದ್ರಿಂದ ಅಕ್ಟೋಬರ್ ನಂತರ ನಿಮಗೆ ಹಣಕಾಸಿನಲ್ಲಿ ಬಹಳಷ್ಟು ಅವಕಾಶ ಸಿಗ್ಬೋದು. ಆದ್ರೆ ಚತುರ್ಥದಲ್ಲಿ ರಾಹು, ದಶಮದಲ್ಲಿ ಕೇತು ಇರೋದ್ರಿಂದ ನೀವು ಸ್ಥಳ ಬದಲಾವಣೆ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು ಪಬ್ಲಿಕ್ ಸೆಕ್ಟರ್ ಅಥವಾ ಸರ್ಕಾರಿ ನೌಕರಿಯಲ್ಲಿದ್ರೆ, ಅಥವಾ ನೀವು ಬೇರೆ ಯಾವುದೋ ವಿಚಾರದಿಂದ ನೀವು ಜಾಗ ಬದಲಾವಣೆ ಮಾಡೋದಾದ್ರೆ ಅವಾಗ ನಿಮ್ಗೆ ಅದರಿಂದ ಸಾಕಷ್ಟು ಖರ್ಚುಗಳಾಗ್ಬೋದು. ಉದ್ಯೋಗದಲ್ಲಂತೂ ನಾನು ಹೇಳ್ದಂಗೆ ಬಹಳಷ್ಟು ಟೆನ್ಷನ್ ಇದ್ದೇ ಇರುತ್ತೆ, ಆದ್ರೆ ಕೆಲವೊಂದು ತಿಂಗಳು ಪರವಾಗಿರಲ್ಲ. ಸೊ ಹೀಗಾಗಿ ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳಿದೆ, ಬಟ್ ಆದ್ರೆ ನಿಮಗೆ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಇರುತ್ತೆ ಈ ವರ್ಷ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇಷ್ಟು ಬಂದು ಹಣಕಾಸಿನ ವಿಚಾರವಾಗಾಯ್ತು. ಮುಂದೆ ಬಂದು ಸಂಬಂಧಗಳ ವಿಚಾರವಾಗಿ, ವೈವಾಹಿಕ ಜೀವನದ ವಿಚಾರವಾಗಿ ನೋಡ್ಲಿಕ್ಕೆ ಹೋದ್ರೆ, ಗುರುವಿನ ಉಪಸ್ಥಿತಿ ಸಪ್ತಮದಲ್ಲಿ ನಿಮ್ಗೆ
ಮೇವರೆಗೂ ಯಾವುದೇ ತರದ ಸಮಸ್ಯೆಗಳು ಬರಲ್ಲ. ಆದ್ರೆ ಮೇ ನಂತರ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಾಡ್ಬೋದು. ಆದ್ರೆ ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಏನ್ ಹೇಳ್ತೀವಿ, ನಿಮ್ಮ ಪರಿವಾರದಲ್ಲಿ ನಿಮಗೆ ಅಷ್ಟಾಗಿ ಸಮಸ್ಯೆಗಳು ಕಂಡು ಬರೋಲ್ಲ. ಯಾಕಂದ್ರೆ ಗುರು ಅಷ್ಟಮದಲ್ಲಿ ಇದ್ದು ನೋಡೋದ್ರಿಂದ ನಿಮಗೆ ಸ್ವಲ್ಪ ಎಷ್ಟೋ ಸುಧಾರಣೆ ಆಗುತ್ತೆ. ಆದ್ರೆ ನಿಮ್ಮ ಪತ್ನಿಯ ಜೊತೆ ನಿಮಗೆ ಸ್ವಲ್ಪ ಸಮಸ್ಯೆಗಳು, ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆ ನಿಮಗೆ ಸಮಸ್ಯೆಗಳು ಖಂಡಿತ ಒದಗಿ ಬರ್ಬೋದು. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿ ಬರುತ್ತೆ. ಇಷ್ಟಲ್ಲದೆ ಶನಿ ನಿಮಗೆ 7ನೇ ಮನೆ ಮೇಲೆ ದೃಷ್ಟಿ ಹಾಕೋದ್ರಿಂದ, ಅಂದ್ರೆ ಮಾರ್ಚಿನ ನಂತರ ಯಾವಾಗ ಗುರು ಸಪ್ತಮದಲ್ಲಿ ಇರ್ತಾನೋ ಅವಾಗ ಶನಿ ಪಂಚಮದಲ್ಲಿ ಕೂತು ಸಪ್ತಮವನ್ನ ನೋಡೋದ್ರಿಂದ ನಿಮಗೆ ಇದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು. ಇಷ್ಟಲ್ಲದೆ ಯಾರು ಮದುವೆ ಆಗ್ಬೇಕು ಅಂತ ಇಚ್ಛೆ ಇದೆಯೋ ಅವರಿಗೆ ಸಹ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಮಾರ್ಚಿನ ಮೇ ಒಳಗಡೆ ಮದುವೆ ಆಗುವಂತಹ ಎಲ್ಲ ಲಕ್ಷಣಗಳು ಸಿಗ್ಬೋದು. ನಿಮಗೆ ಒಬ್ಬ ಸೂಕ್ತ ಸಂಗಾತಿ ಸಿಕ್ಕಿ ನಿಮಗೆ ಕಂಕಣ ಭಾಗ್ಯ ಸಹ ಒದಗಿ ಬರ್ಬೋದು. ಆದ್ರೆ ಗುರು ಅಷ್ಟಮಕ್ಕೆ ಹೋದ್ಮೇಲಿಂದ ನಿಮ್ಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆ ವೈಮನಸ್ಯಗಳು ಏರ್ಪಡುತ್ತೆ. ಬಟ್ ಆದ್ರೆ ನೀವು ಒಂದು ಲೆವೆಲ್ಗೆ ಅದನ್ನ ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿ ನಿಮಗೆ ಬರೋದ್ರಿಂದ, ಯಾಕಂದ್ರೆ ಗುರು ಅಷ್ಟಮದಲ್ಲಿದ್ದು ದ್ವಿತೀಯವನ್ನ ನೋಡೋದ್ರಿಂದ ನೀವು ಮ್ಯಾನೇಜ್ ಮಾಡ್ಕೋತೀರಾ. ಮತ್ತೆ ಗುರು ಬಂದು ವೃಶ್ಚಿಕ ರಾಶಿಯವರಿಗೆ ಒಬ್ಬ ಶುಭ ಗ್ರಹ, ಯಾಕಂದ್ರೆ ಪಂಚಮಾಧಿಪತಿ ಆಗಿರೋದ್ರಿಂದ ನೀವು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸೂಕ್ತರು ಸಹ. ಹಾಗೂ ಸೆಪ್ಟೆಂಬರ್ ನಂತರ ಗುರು ನಿಮ್ಮ ನವಮ ಭಾವಕ್ಕೆ ಬರೋದ್ರಿಂದ ಅಲ್ಲಿ ಉಚ್ಚಸ್ಥನಾಗೋದ್ರಿಂದ ನಿಮಗೆ ಬಹಳ ಒಳ್ಳೆ ಸಮಯ ಅದು, ಹಣಕಾಸಿನ ರೀತಿಯಿಂದಲೂ ಹಾಗೂ ವೈವಾಹಿಕ ಜೀವನದಿಂದಲೂ. ಸೊ ಆ ಸಮಯದಲ್ಲಿ ನಿಮ್ಗೆ ಉತ್ತಮವಾಗಿರುತ್ತೆ. ಇಷ್ಟು ಬಂದು ವೃಶ್ಚಿಕ ರಾಶಿಯವರಿಗೆ. ಸೊ ಇಡೀ ವರ್ಷ ನಾವು ನೋಡ್ಲಿಕ್ಕೆ ಹೋದ್ರೆ ಅವರಿಗೆ ಒಂದು ಉತ್ತಮವಾದ ವರ್ಷ ಅಂತ ಹೇಳ್ಬೋದು. ಗುರು ಅಷ್ಟಮಕ್ಕೆ ಹೋದು ಅವ್ರಿಗೆ ಗುರುಬಲ ಹೋದ್ರು, ಆದ್ರೆ ಪಂಚಮ ಶನಿಯ ಕಾಟ ಮತ್ತೆ ಅವ್ರಿಗೆ ಬಹಳವಾಗಿ ಕಾಡುತ್ತೆ. ಅದನ್ನ ಸ್ವಲ್ಪ ಅವ್ರು ತಡ್ಕೋಬೇಕು. ಮತ್ತೆ ಅವರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಸೊ ಇಷ್ಟು, ಮತ್ತೆ ಅವರ ತಾಯಿ ಆರೋಗ್ಯದಲ್ಲಿ ಹೇಳಿದಾಗೆ ಇಷ್ಟೆಲ್ಲ ಅವರು ಗಮನ ಹರಿಸಿದ್ದಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ 2025 ಉತ್ತಮವಾದ ವರ್ಷ ಅಂತ ಹೇಳ್ಬೋದು. ಮುಂದಿನ ರಾಶಿ ಧನು ರಾಶಿ. ಸೊ ಧನು ರಾಶಿಯ ಜಾತಕರಿಗೆ 2025 ಕೆಲವೊಂದು ವಿಷಯದಲ್ಲಿ ಚೆನ್ನಾಗಿದೆ, ಕೆಲವೊಂದು ವಿಷಯದಲ್ಲಿ ಚೆನ್ನಾಗಿಲ್ಲ. ಗುರುಬಲನೆ ಬರೋ ಅಂತಹ ಸಂದರ್ಭ ಇದ್ರೂ ಸಹ ಶನಿ ಚತುರ್ಥದಲ್ಲಿ ಇದ್ದು ಅರ್ಧಾಷ್ಟಮ ಶನಿ ಆಗಿರೋದ್ರಿಂದ, ಲಘು ಕಲ್ಯಾಣಿ ಏರ್ಪಡೋದ್ರಿಂದ ಗುರುವಿನ ಎಷ್ಟೋ ಶುಭ ಫಲಗಳನ್ನ ಶನಿ ತಡೆಯುವಂತಹ ಪರಿಸ್ಥಿತಿಗಳು ಬರುತ್ತೆ. ಸೊ ಹಾಗಾಗಿ ನಿಮಗೆ ಅರ್ಧ ಸಿಕ್ಕಿ ಅರ್ಧ ಸಿಗದಿರೋಂಗೆ, ಕೈ ಕೆಸರಾದ್ರೂ ಬಾಯಿ ಮೊಸರು ಅಂತ ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ನಿಮ್ಗೆ ಕೈಗೆ ಬಂದಿದ್ ಬಾಯಿಗೆ ಬರ್ದೇ ಇರೋಂಗ್ ಆಗ್ಬೋದು. ಸೊ ಆ ತರದ ಸಮಸ್ಯೆಗಳು ಸಹ ನಿಮ್ಗೆ ಎದುರಾಗಬಹುದು. ಮೊದಲಿಗೆ ಆರೋಗ್ಯದ ವಿಚಾರವಾಗಿ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಮಾರ್ಚಿಂದ ಮೇವರೆಗೂ ಬಹಳ ಎಚ್ಚರಿಕೆಯಿಂದಿರಿ. ಎಲ್ಲಾ ರಾಶಿಯವರೆಗೂ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ವರ್ಷ ಎಲ್ಲಾ ಗ್ರಹಗಳು ಕನ್ಯಾ ರಾಶಿ, ವಿಚಿಸ್ತ ನೈಸರ್ಗಿಕವಾಗಿ 6ನೇ ಮನೆ ಯಾವುದು ಆರೋಗ್ಯವನ್ನ ಸೂಚಿಸುತ್ತೋ, ರೋಗ ರಿಪು ಋಣವನ್ನ ಸೂಚಿಸುತ್ತೋ ಆ ರಾಶಿ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾನೆ ಎಲ್ಲಾ ಗ್ರಹಗಳು. ಸೊ ಈ ವರ್ಷ ಎಲ್ಲರಿಗೂ ಆರೋಗ್ಯದ ವಿಷಯದಿಂದ ಸ್ವಲ್ಪ ಸಮಸ್ಯೆ ಬರ್ಬೋದು. ಯಾವುದೇ ತರಹದ ಪುನಃ ಪ್ಯಾಂಡಮಿಕ್ ಅಥವಾ ಒಂದು ಹೊಸ ವೈರಸ್ ಇಂದ ತಲೆನೋವು ಆಗಬಹುದು, ಅಥವಾ ಸೀ ಫುಡ್ ನ ಏನ್ ಹೇಳ್ತಾ ಇದ್ದೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಹಾಗಾಗಿ ಇದನ್ನೇ ನಾನು ಧನು ರಾಶಿಯವರೆಗೂ ಹೇಳ್ತಾ ಇದ್ದೀನಿ. ಸೊ ನೀವು ಸ್ವಲ್ಪ ಹುಷಾರು. ಯಾಕಂದ್ರೆ 6ನೇ ಮನೆ ಅಧಿಪತಿ ಉಚ್ಚಸ್ಥನಾಗಿ ವಕ್ರಿಯಾಗಿ ಚತುರ್ಥದಿಂದ ನಿಮ್ಮ ಆರೋಗ್ಯ, ನಿಮ್ಮ ತಾಯಿಯವರ ಆರೋಗ್ಯ, ನಿಮ್ಮ ತಂದೆಯವರ ಆರೋಗ್ಯ, ಎಲ್ಲರ ಆರೋಗ್ಯ ನಿಮ್ಮ ಸುತ್ತಮುತ್ತ ಸ್ವಲ್ಪ ನೀವು ಗಮನ ಇಟ್ಟು ನೋಡ್ಬೇಕಾಗುತ್ತೆ. ಹಾಗೂ ನಿಯಮಿತ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಿ, ಮತ್ತೆ ನುರಿತ ವೈದ್ಯರಿಂದ ಸಲಹೆ ಪಡೆಯಿರಿ. ಮತ್ತೆ ನೀವು ಆದಷ್ಟು ಎಚ್ಚರಿಕೆಯಿಂದ. ಜೂನ್ ನಂತರ ನಿಮ್ಮ ಆರೋಗ್ಯದಲ್ಲಿ ಒಂದು ಸುಧಾರಣೆ ಬರುತ್ತೆ ಗುರುವಿನ ದೃಷ್ಟಿ ಇರೋದ್ರಿಂದ. ಈಗ ಶೈಕ್ಷಣಿಕ ವಿಭಾಗಕ್ಕೆ ಹೋಗೋಣ. ಸೊ ಶಿಕ್ಷಣದ ಕಡೆಯಿಂದ ನೋಡ್ಲಿಕ್ಕೆ ಹೋದ್ರೆ ಜೂನ್ ನಂತರ ಮಹತ್ವವಾದ ಒಂದು ಪ್ರಗತಿ ಇದೆ. ನಿಮ್ಗೆ ಸಪ್ತಮಕ್ಕೆ ಗುರು ಬರೋದ್ರಿಂದ ಒಂದು ಲೆವೆಲ್ಗೆ ಪರವಾಗಿಲ್ಲ. ಬಟ್ ಆದ್ರೆ ಶನಿ ನಿಮ್ಮಿಂದ ಸಾಕಷ್ಟು ಪರಿಶ್ರಮವನ್ನು ಅಪೇಕ್ಷಿಸ್ತಾನೆ. ಹಾಗಾಗಿ ಅಷ್ಟು ಸುಲಭವಾಗಿ ನಿಮಗೆ ಯಾವುದು ಸಿಗೋಲ್ಲ. ಆದ್ರೆ ಪಂಚಮಾಧಿಪತಿ ಕುಜ ನಿಮಗೆ ನವಮಕ್ಕೆ ಬಂದ್ಮೇಲೆ, ಅಂದ್ರೆ ಜೂನ್ ನಂತರ ನಿಮ್ಗೆ ಸ್ವಲ್ಪ ವಿದೇಶ ಪ್ರಯಾಣ ಯೋಗವೂ ಇದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಇರೋರ್ಗೂ ಸಹ ಅದು ಕೈಗೂಡುವಂತಹ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಶನಿ ಚತುರ್ಥದಿಂದ ಡೆಫಿನೆಟ್ಲಿ ತಾಯಿಯಿಂದ ಮತ್ತೆ ಮಾತೃಭೂಮಿಯಿಂದ ದೂರ ಹೋಗುವಂತ ಒಂದು ಯೋಗವನ್ನು ಸಹ ಮಾಡೋದ್ರಿಂದ ಅದು ಕೂಡ ಸೇರ್ಕೊಳ್ಳುತ್ತೆ ಅಲ್ಲಿ. ಮತ್ತೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇದು ಬಹಳ ಉತ್ತಮವಾದ ಅವಧಿ. ಬಿಕಾಸ್ ಇದು ಏನು ಕುಜ ಏನಿದೆ ಪಂಚಮಾಧಿಪತಿ ಅಥವಾ ನವಮಕ್ಕೆ ಸೂರ್ಯನ ಮನೆಯಲ್ಲಿ ಕೇತುವಿನ ಜೊತೆ ಇರೋದ್ರಿಂದ, ಸೊ ಈ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯ ಒಂದು ವಿದ್ಯಾಭ್ಯಾಸ ಮಾಡ್ತಿರೋರ್ಗೆ ಇದು ಬಹಳ ಒಳ್ಳೇದು. ಮತ್ತೆ ಇವನ್ ನರ್ಸಿಂಗ್ ಅವ್ರಿಗೂ ಬಹಳ ಒಳ್ಳೇದು. ಮತ್ತೆ ಉನ್ನತ ಶಿಕ್ಷಣದ ಗುರಿಗಳು ಯಾರ್ಯಾರು ಹೊಂದಿರ್ತಿರೋ ಈ ಸಮಯದಲ್ಲಿ ಅವೆಲ್ಲವೂ ಸಾಧ್ಯವಾಗುತ್ತೆ. ಹಾಗಾಗಿ ವಿಶೇಷವಾಗಿ ವೈದ್ಯಕೀಯ ಹಾಗೂ ಆರೋಗ್ಯದ ಒಂದು ಬಗ್ಗೆ ಅಧ್ಯಯನ ಮಾಡ್ತಿರೋರಿಗೆ ತುಂಬಾ ಒಳ್ಳೇದು. ಶಸ್ತ್ರಚಿಕಿತ್ಸೆ, ನರ್ಸಿಂಗ್ ಅವರಿಗೆ ಬಹಳ ಒಳ್ಳೇದು. ಸೊ ಇಷ್ಟು ಬಂದು ಶಿಕ್ಷಣದ ಕಡೆಯಿಂದ ಆಗಿತ್ತು. ಮುಂದೆ ನಾವು ಬಂದು ಉದ್ಯೋಗದ ವೃತ್ತಿ ಕಡೆಯಿಂದ ನೋಡ್ಲಿಕ್ಕೆ ಹೋದ್ರೆ ಗುರುವಿನ ದೃಷ್ಟಿ ನಿಮ್ಮ ಒಂದು ಗುಪ್ತ ಪ್ರತಿಭೆಯನ್ನ ಬಹಿರಂಗಪಡಿಸುತ್ತೆ. ಸೊ ಈ ಸಮಯ ನಿಮ್ಗೆ ಉದ್ಯೋಗಕ್ಕೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ.
ಆದರೆ ಶನಿಯ ದೃಷ್ಟಿ ದಶಮದಲ್ಲಿರೋದ್ರಿಂದ ನೀವು ಸಾಕಷ್ಟು ಪರಿಶ್ರಮ ಹಾಕಬೇಕಾಗತ್ತೆ. ಮಾಮೂಲಿ ಕೆಲಸ ಮಾಡಿದ್ರೆ ನಿಮ್ಗೆ ಖಂಡಿತ ಏನು ಉಪಯೋಗ ಆಗೋದಿಲ್ಲ. ನಿಮ್ಮಿಂದ ಬಹಳಷ್ಟು ಅಪೇಕ್ಷೆಯನ್ನು ನಿಮ್ಮ ಉನ್ನತ ಅಧಿಕಾರಿಗಳು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನೀವು ಸಾಕಷ್ಟು ಪರಿಶ್ರಮ ಆಗಿ ಹೊಸದಿಂದ, ಯಾಕಂದ್ರೆ ಈ ಸಮಯದಲ್ಲಿ 3-9 ರಾಹು ಕೇತು AI ರೆವಲ್ಯೂಷನ್ಸ್ ತರೋದ್ರಿಂದ ಇಫ್ ಯು ಆರ್ ನಾಟ್ ಸಮನ್ ಟೆಕ್ನಿಕಲಿ ಸ್ಕಿಲ್ಡ್ ಆಗಿದ್ದೀರಿ, ಬರೀ ಅದೇ ಕೆಲಸ ಮಾಡೋದು ಹಾಗಿದ್ರೆ ನಿಮ್ಗೆ ಬಹಳ ತೊಂದರೆ ಆಗ್ಬೋದು. ಮತ್ತೆ ನೀವು ಅಪಾಯ ತೆಗೆದುಕೊಳ್ಳೋಕೆ ಇದು ಸಮಯ ಅನುಕೂಲ ಆಗಿದ್ರು. ರಿಸ್ಕ್ ಟೇಕಿಂಗ್ ಅಬಿಲಿಟಿ ಇದು ನಿಮ್ಗೆ ಅದು ಫೇವರಬಲ್ ಅನ್ಸುತ್ತೆ ಕರೆಂಟ್ ಟೈಮು, ಬಟ್ ಅದೇ ಬಹಳ ಎಚ್ಚರಿಕೆ ಅಗತ್ಯ. ಮತ್ತೆ ನೀವು ಕೆಲಸದಲ್ಲಿ ಬಹಳ ನುರಿತರಾಗಿರ್ಬೇಕು, ಅಂದ್ರೆ ಸ್ಕಿಲ್ಡ್ ಎಂಪ್ಲಾಯಿ ಆಗಿದೆ ನಿಮ್ಗೆ, ಇದು ಚೆನ್ನಾಗಿದೆ ಈ ವರ್ಷ. ಯಾಕಂದ್ರೆ ಶನಿ ಯುನೀಕ್ ಸ್ಕಿಲ್ ಟ್ಯಾಲೆಂಟ್ಸ್ ನ ಅವನು ಕಾರಕತ್ವ ಆಗಿರೋದ್ರಿಂದ ಆತ 10ನೇ ಮನೆ ದೃಷ್ಟಿ ನೋಡಿದಾಗ ಅದನ್ನ ಕೇಳ್ತಾರೆ. ಯಾಕಂದ್ರೆ ಬುಧಾನು ಅಲ್ಲಿ ಆ ರಾಷ್ಟ್ರಾಧಿಪತಿ 10ನೇ ಮನೆ ಆದ್ರಿಂದ. ಆದ್ರೆ ಇದೇ ಸಮಯದಲ್ಲಿ ನೀವು ಏನಪ್ಪಾ ಯಾವುದೇ ತರಹದ ಹೊಸ ಅಧಿಕಾರವನ್ನ ವಹಿಸ್ಕೋಬೇಕು ಅಂತಿದ್ರೆ, ಬೇರೆ ಕಡೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳಿದೆ ಸೆಪ್ಟೆಂಬರ್-ಅಕ್ಟೋಬರ್ ಸಮಯದಲ್ಲಿ. ಮತ್ತು ನೀವು ಯಾವುದೇ ತರಹದ ಒಂದು ಇನಿಷಿಯೇಟಿವ್ ತಗೊಂಡು ನಾಯಕತ್ವ ಪಾತ್ರಗಳಿಗೆ ಅಥವಾ ನಾಯಕತ್ವದ ಒಂದು ರೋಲ್ಸ್ ಏನಿರುತ್ತೆ ಅಲ್ಲಿಗೆ ನೀವು ಹೋಗ್ಬೇಕು ಅಂತಿದ್ರು ಉತ್ತಮವಾಗಿದೆ ಸಮಯ. ಬಟ್ ಆದ್ರೆ ಸಾಕಷ್ಟು ಪರಿಶ್ರಮ ಪಡ್ಬೇಕಾಗುತ್ತೆ. ಯಾಕಂದ್ರೆ ಈ ಎಂತ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರಿಶ್ರಮದ ಮೇಲೆ ಡಿಪೆಂಡ್. ಯಾಕಂದ್ರೆ ಶನಿ ಗುರುವಿನ ಎಲ್ಲಾ ಆಪರ್ಚುನಿಟೀಸ್ ನ ಅವನು ಬ್ಲಾಕ್ ಮಾಡ್ತಾ ಆಗ್ತಾ ಹೋಗ್ತಾನೆ. ಈಗ ಹಣಕಾಸಿನ ವಿಷಯದಲ್ಲಿ ನೋಡ್ಲಿಕ್ಕೆ ಬಂದ್ರೆ ಮೇ ನಂತರ ನಿಮ್ಮ ಆರ್ಥಿಕ ಬೆಳವಣಿಗೆ ಕಾಣಿಸುತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ 11ನೇ ಮನೆ ನೋಡೋದ್ರಿಂದ, ಸಪ್ತಮಕ್ಕೆ ಬಂದು 11ನೇ ಮನೆ ನೋಡೋದ್ರಿಂದ ನಿಮ್ಗೆ ಆರ್ಥಿಕ ಬೆಳವಣಿಗೆ. ಯಾಕಂದ್ರೆ ಗುರು ಸಪ್ತಮದಲ್ಲಿದ್ದು ಏನು ಫಲಗಳನ್ನ ಕೊಡ್ತಾರೆ ಅದನ್ನ ಮಾತ್ರ ಶನಿ ತಡೆಯೋದು. ಅದೇ ಗುರುವಿನ ದೃಷ್ಟಿಯಲ್ಲಿ ಅಮೃತ ಇರೋದ್ರಿಂದ 5, 7, 9 ಏನೇನು ದೃಷ್ಟಿ ಆಗ್ತದೆ ಅದೆಲ್ಲ ಆಕ್ಚುಲಿ ಕೈಗೂಡುವಂತಹ ಸಾಧ್ಯತೆ ಇದೆ. ಸೊ ನಿಮಗೆ ಹೂಡಿಕೆ ಅವಕಾಶಗಳು ಸಹ ಬಹಳ ಹೆಚ್ಚಾಗುತ್ತೆ. ಹಾಗೂ ನಿಮ್ಗೆ ವರ್ಷಾಂತ್ಯದಲ್ಲಿ ಒಂದು ಸಮೃದ್ಧವಾದಂತಹ ಒಂದು ಒಳ್ಳೆ ಧನಲಾಭ ಆಗುವಂತಹ ಸಾಧ್ಯತೆ ಸಹ ಇದೆ. ಮತ್ತೆ ಬಹುವಾದ ಒಂದು ಆದಾಯ ಮೂಲಗಳು ಸಹ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ನಿಮ್ಗೆ. ಸೊ ನಿಮಗೆ ಯಾವುದೋ 1-2 ಆದಾಯ ಮೂಲ ಇದ್ರೆ 3-4 ಅಥವಾ ಇದಕ್ಕಿಂತ ಹೆಚ್ಚಳವಾಗಬಹುದು ಅದು. ಸೊ ಆದಾಯ ಮೂಲ ಹೆಚ್ಚಾಗುತ್ತೆ ಹಾಗೂ ನಿಮಗೆ ಆದಾಯನೂ ಜಾಸ್ತಿ ಆಗುತ್ತೆ. ಆದ್ರೆ ಅಷ್ಟೇ ನಿಮಗೆ ಖರ್ಚು ಆಗುತ್ತೆ. ಸೊ ನಿಮ್ ಖರ್ಚು ವೆಚ್ಚನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಶನಿ ಚತುರ್ಥದಲ್ಲಿದ್ದು ನಿಮಗೆ ನಿಮ್ಮ ಮನೆ ಕಡೆ ಖರ್ಚು ಅಥವಾ ನಿಮ್ಮ ಸುಖ ಸಮೃದ್ಧಿಗಳಿಗೆ ನೀವು ಖರ್ಚು, ಹೊಸ ಕಾರ್ ತಗೋಬಹುದು ಅಥವಾ ಹೊಸ ಮನೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇಂಥದ್ದೆಲ್ಲ ಆಗೋದು. ಅಥವಾ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ನೀವು ಅದಕ್ಕೆ ದುಡ್ಡು ವ್ಯಯಿಸಬಹುದು. ಸೊ ಹೀಗಾಗಿ ಸಾಕಷ್ಟು ನೀವು ಮಾಡೋದ್ರಿಂದ, ಯಾಕಂದ್ರೆ 12ನೇ ಮನೆ ಅಧಿಪತಿ ಕುಜ ನಿಮ್ಗೆ 9ನೇ ಮನೆಗೆ ಹೋದಾಗ ಡೆಫಿನೆಟ್ಲಿ ನೀವು ವಿದೇಶ ಪ್ರಯಾಣಕ್ಕೆ ಅಥವಾ ಒಂದು ದೂರ ಪ್ರಯಾಣಕ್ಕೆ, ತೀರ್ಥಯಾತ್ರೆಗೆ ನೀವು ಪ್ಲಾನ್ ಮಾಡಬಹುದು. ಸೊ ಹಾಗಾಗಿ ಅದಕ್ಕೆ ಹಣ ವ್ಯಯ ಆಗೋದ್ರಿಂದ ಸೊ ನಿಮ್ಗೆ ಬಂದಿದ್ದು ಕೈಗೆ ಬರ್ಲಿಲ್ಲ ಅನ್ನೋಂಗ್ ಆಗ್ಬೋದು. ಬಟ್ ಆದ್ರೆ ಒಳ್ಳೆಯ ವಿಷಯಗಳಿಗೆ ನಿಮ್ಗೆ ಖರ್ಚಾಗುತ್ತೆ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಬಂದು ಹಣಕಾಸಿನ ವಿಚಾರವಾಗಿ ಧನು ರಾಶಿಯವರಿಗೆ. ಇನ್ನು ವೈವಾಹಿಕ ಸಂಬಂಧಗಳ ಬಗ್ಗೆ ನೋಡ್ಲಿಕ್ಕೆ ಬಂದ್ರೆ ನಿಮ್ಮ ವೈವಾಹಿಕ ಜೀವನ ಶಾಂತಿಯುತವಾಗಿ ನಡೆಯುತ್ತೆ. ಆದ್ರೆ ಶನಿಯ ಒಂದು ಇಂಟರ್ಫೆರೆನ್ಸ್ ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಏರ್ಪಡ್ಬೋದು. ಬಟ್ ಆದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಶಾಂತಿಯುತವಾಗಿ ಅದು ನಡೆಯುತ್ತೆ. ಸೊ ನೀವು ಸ್ವಲ್ಪ ಯಾವುದೇ ತರಹದ ಕೆಟ್ಟ ಅಭ್ಯಾಸಗಳನ್ನ ಇಟ್ಕೋದು, ನಿಮ್ಮದೇ ಅಭ್ಯಾಸಗಳು ನಿಮಗೆ ತೊಂದರೆ ಕೊಡ್ಬೋದು. ಅಥವಾ ನಿಮ್ಮ ಸಂಗಾತಿಯ ಜೊತೆ, ಪತಿ ಅಥವಾ ಪತ್ನಿಯ ಜೊತೆ ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ವರ್ತಿಸ್ಬೇಕು. ಅವಾಗ ನಿಮ್ಗೆ ಅಷ್ಟಾಗಿ ಸಮಸ್ಯೆ ಬರೋದಿಲ್ಲ. ಇಷ್ಟು ಬಂದು ನಿಮ್ಮ ವೈವಾಹಿಕ ಸಂಬಂಧದ ಬಗ್ಗೆ ಆಯ್ತು. ಮತ್ತೆ ಅವಿವಾಹಿತರು ಯಾರು ಈ ಸಮಯದಲ್ಲಿ ಮದುವೆ ಆಗ್ಬೇಕು ಅಂತ ಇದ್ರೆ ಅವರಿಗೆ ವಿವಾಹ ಯೋಗ ಇದೆ. ಆದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇದು ಹೊಂದಾಣಿಕೆ ಮಾಡಿ ಈ 36 ಕೂಟದ ಅಥವಾ 36 ಪಾಯಿಂಟ್ಸ್ ಹೊಂದಾಣಿಕೆ ಅಲ್ಲ, ಅವರ ದಶೆ ಯಾವ್ದಿದೆ, ಮುಂದೆ ಯಾವ ದಶೆ ಬರುತ್ತೆ, ಈ ತರದ ಒಂದು ಕೂಲಂಕುಷವಾದ ಒಂದು ಅನಾಲಿಸಿಸ್ ಮಾಡಿ ನಿರ್ಣಯ ತಗೋಬೇಕಾಗಿ ಬರುತ್ತೆ. ಹಾಗಾಗಿ ನುರಿತ ಜ್ಯೋತಿಷಿಗಳ ಹತ್ರ, ಅಂದ್ರೆ ಕ್ವಾಲಿಫೈಡ್ ಅಸ್ಟ್ರಾಲಜರ್, ನಿಜವಾಗ್ಲೂ ಜ್ಯೋತಿಷ್ಯ ಕಲ್ತಿರೋರ ಹತ್ರ ಮಾತ್ರ ಹೋಗಿ. ಎಜುಕೇಟೆಡ್ ಜನನು ಇವತ್ತು ಕಾಲದಲ್ಲಿ ಇದ್ದಾರೆ, ನಮ್ಮಂತವ್ರು ಜಾತಕವನ್ನ ಸರಿಯಾಗಿ ನೋಡೋರು. ಸೊ ನಮ್ಮ ಹತ್ರ ಬನ್ನಿ ಹೊತ್ತು, ಅಥವಾ ನಮ್ಮ ತರ ಯಾರೇ ಒಬ್ಬ ಕ್ವಾಲಿಫೈಡ್ ಅಸ್ಟ್ರಾಲಜರ್ ಅವ್ರ ಹತ್ರ ಹೋಗಿ ಹೊರತು ನೀವು ಈ ಬೂಟಾಟಿಕೆ ಮಾಡಿರುತ್ತೆ ದಯವಿಟ್ಟು ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಕೈಲೇ ಇರೋದ್ರಿಂದ ನೀವಾಗೆ ನೀವು ರೂಪಿಸ್ಕೋಬೇಕಾಗತ್ತೆ. ಹಾಗೂ 2-3 ವರ್ಷ ಬಿಟ್ಟು ಶನಿಯ ದೃಷ್ಟಿ ನಿಮ್ಮ ಸಪ್ತಮದಲ್ಲಿ ಬೀಳೋದ್ರಿಂದ ಇದು ಬಹಳ ಬಹಳ ಅತ್ಯಗತ್ಯ. ಯಾಕೆ ಅಂತ ಹೇಳಿದ್ರೆ 2-3 ವರ್ಷದ ನಂತರ ಶನಿ ಒಂದು ಪಂಚಮಕ್ಕೆ ಬರೋದ್ರಿಂದ ಅವಾಗ ಒಂದು ಸಪ್ತಮದ ಮೇಲೆ ದೃಷ್ಟಿ ಹಾಕ್ತಾನೆ. ಅವಾಗ ಏನಾದ್ರೂ ಆತನಿಗೆ ಸರಿ ಅಂತ ಅನ್ನಿಸ್ತೆ ಅವಾಗ
ಈಚೆ ನಿಮ್ನ ಇದರಿಂದ ಕರ್ಕೊಂಡು ಬರ್ಬೋದು ಈಚೆ. ಯಾಕಂದ್ರೆ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಆಗಿರೋದ್ರಿಂದ ಆತ ಒಂಥರ ಮಾರಕ ಗ್ರಹ. ಮತ್ತೆ ಯಾವುದೇ ಗ್ರಹಗಳು ಮಾರಕರಾಗಿದ್ದು ಶನಿ ಬರೀ ಕೇವಲ ಸಣ್ಣ ಮಾರಕ ಗ್ರಹ ಆದ್ರೂ ಆತನೇ ಪ್ರಬಲವಾದ ಮಾರಕ ಗ್ರಹ ಆಗುವಂತಹ ಎಲ್ಲ ಸಾಧ್ಯತೆಗಳು ಶನಿಗೆ ಇರೋದ್ರಿಂದ ನಿಮಗೆ ಶನಿ ಸಾಕಷ್ಟು ತೊಂದರೆ ಕೊಡ್ಬೇಕು. ಯಾಕಂದ್ರೆ ಯಾವ ಗ್ರಹಗಳು ನಿಮ್ಗೆ ಅಷ್ಟು ತೊಂದರೆ ಕೊಡಲ್ಲ, ಎಷ್ಟು ಶನಿ ನಿಮಗೆ ತೊಂದರೆ ಕೊಡ್ಬೋದು. ಸೊ ಹಾಗಾಗಿ ಶನಿಯ ದೃಷ್ಟಿ ನಿಮ್ಮ ಸಪ್ತಮಕ್ಕೆ ಬಿದ್ದಾಗ ಮುಂದೆ 2 ವರ್ಷಗಳ ನಂತರ ನಿಮಗೆ ಸಾಕಷ್ಟು ತೊಂದರೆ ಆಗ್ಬೋದು ವೈವಾಹಿಕ ಜೀವನದಲ್ಲಿ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಹೊಂದಾಣಿಕೆಯನ್ನ ಸರಿಯಾಗಿ ವಿಶ್ಲೇಷಿಸಿ ನುರಿತ ಜ್ಯೋತಿಷಿಗಳ ಹತ್ರ ಮಾಡಿಸ್ಕೊಂಡು ಆಮೇಲೆ ಹೋಗಿ ಆಮೇಲೆ ಮದುವೆ ಆಗಿ. ಸೊ ಆತಾತ್ರವಾಗಿ ನಂಗೆ ವಯಸ್ಸಾಗೋಯ್ತು ಇದಾಯ್ತು ಅಂತ ಆಗ್ಬೇಡಿ. ಸೊ ಇದು ನನ್ನ ಸಲಹೆ ವೈವಾಹಿಕ ಜೀವನದ ಬಗ್ಗೆ. ಇಷ್ಟು ಬಂದು ಧನು ರಾಶಿಯವ್ರ ಬಗ್ಗೆ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಉಳಿದ 3 ರಾಶಿಗಳು ಮಕರ, ಕುಂಭ, ಮೀನ ಇದನ್ನ ಕವರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.